ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟೇ ಇಲ್ಲಿಂದ ಹೋಗಬೇಕು. ಹಾಗೆಯೇ ಹೋದಿರೋ ನೀವು ನಿಮ್ಮ ಕೈಕೇಯಿಯನ್ನು ಜೀವಂತವಾಗಿ ಮತ್ತೆ ನೋಡಲಾರಿರಿ. ಪ್ರಭು, ನಾನು ಕೇಳುತ್ತಿರುವುದರಲ್ಲಿ ತಪ್ಪೇನಿದೆ? ನನ್ನ ತಂದೆಗೆ ಕೊಟ್ಟ ಮಾತನ್ನು ಈಡೇರಿಸಿ ಎಂದು ಕೇಳುವುದು ನನ್ನ ಅಧಿಕಾರವಲ್ಲವೇ? ಭರತ ನಿಮ್ಮ ಪುತ್ರನಲ್ಲವೇ? ಅವನ ಮೇಲೆ ನಿಮಗೆ ಪ್ರೀತಿ ಇಲ್ಲವೇ ಪ್ರಭು? ದೇವಿ ದೇವಿ, ನನ್ನೆಲ್ಲ ಪುತ್ರರ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ. ಆದರೆ ಪ್ರೀತಿಗಾಗಿ ಧರ್ಮವನ್ನು ಮೀರಿದವನು ಎಂಬ ಅಪಖ್ಯಾತಿ ಗುರಿಯಾಗಲು ನಾನು ಮಾತ್ರ ಸಿದ್ಧನಿಲ್ಲ. ಧರ್ಮ? ಯಾವುದು ಧರ್ಮ? ಜ್ಯೇಷ್ಠ ಪುತ್ರನೇ ತಂದೆಯ ಸಿಂಹಾಸನದ ಉತ್ತರಾಧಿಕಾರಿಯಾಗಬೇಕೆಂಬುದು ಧರ್ಮ. ರಾಮಚಂದ್ರ ನನ್ನ ಜ್ಯೇಷ್ಠ ಪುತ್ರ ಎಂಬುದು ನಿನಗೂ ತಿಳಿದಿದೆ. ತಿಳಿದಿದೆ. ಅದೇ ರೀತಿ ಕೊಟ್ಟ ಮಾತಿಗೆ ತಪ್ಪದ ಸತ್ಯ ಹರಿಶ್ಚಂದ್ರದ ವಂಶದವರು ನೀವು ಎಂಬುದು ತಿಳಿದಿದೆ. ಪ್ರಭು, ಮಾತಿಗೆ ತಪ್ಪಬಾರದೆಂಬ ನಿಮ್ಮ ಧರ್ಮವನ್ನು ನೀವು ಉಳಿಸಿಕೊಳ್ಳಬೇಕು. ಬಹುದು ದೇವಿ, ಉಳಿಸಿಕೊಳ್ಳಬೇಕು. ತಪ್ಪಿದರೆ ತಾನೇ ಉಳಿಸಿಕೊಳ್ಳುವ ಪ್ರಶ್ನೆ. ಅಂದರೆ ನೀವು ಮಾತು ಕೊಡಲಿಲ್ಲವೇ? ಭರತನಿಗೆ ಪಟ್ಟವಿಲ್ಲವೆಂದರೆ ನೀವು ಮಾತಿಗೆ ತಪ್ಪಿದಂತೆಯೇ ಅಲ್ಲವೇ? ನಿನ್ನ ದೃಷ್ಟಿಯಲ್ಲಿ ನಿನ್ನ ಮಾತು ಸರಿ, ಆದರೆ ಧರ್ಮದ ದೃಷ್ಟಿಯಿಂದ ಅದು ಸರಿಯಲ್ಲ. ಕುತರ್ಕ ಮಾಡಿ ನನ್ನ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಬೇಡಿ ಪ್ರಭು. ಮುಚ್ಚು ಬಾಯಿ! ಎತ್ತಿ ಮೀರಿ ಮಾತನಾಡಿ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ. ನಿನ್ನಲ್ಲಿಯೇ ಪುತ್ರ ಸಂತಾನ ಪ್ರಾಪ್ತಿಯಾಗಿದ್ದರೆ ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆಯೇ ನಾನು ನಡೆಯಬೇಕಿತ್ತು. ಅಂದರೆ ಭರತ ನನ್ನ ಪುತ್ರನೆಂಬುದು ಸುಳ್ಳೆ? ಕೈಕೇಯಿ, ಪುತ್ರ ಸಂತಾನ ಪ್ರಾಪ್ತಿಗೋಸ್ಕರ ನಿನ್ನ ತಂದೆಗೆ ಮಾತು ಕೊಟ್ಟು ನಿನ್ನನ್ನು ವಿವಾಹವಾಗಿದ್ದೇನೋ ನಿಜ. ಆದರೆ ಕೌಸಲ್ಯೆ ಸುಮಿತ್ರೆಯರಂತೆ ನಿನಗೂ ಪುತ್ರ ಸಂತಾನವಾಗಲಿಲ್ಲ. ಪುತ್ರಕಾಮೇಷ್ಟಿಯಾಗದ ಪ್ರಭಾವದಿಂದ ನೀವು ಮೂವರು ತಾಯಂದಿರಾದ್ರಿ. ಆದರೆ ನಿನ್ನಲ್ಲಿ ನನ್ನಿಂದ ಸಹಜ ಸಂತಾನ ಪ್ರಾಪ್ತಿಯಾಗಲಿಲ್ಲ ಅಲ್ಲವೇ? ಮೋಸ, ಮೋಸ, ಇದು ಮೋಸ! ನನ್ನ 3 ಪತ್ನಿಯರಿಗೆ ಜನಿಸಿದ 4 ಪುತ್ರರಲ್ಲಿ ನಿನ್ನ ಪುತ್ರ ಹಿರಿಯವನಾಗಿದ್ದರೆ ಅವನೇ ಯುವರಾಜನಾಗಬಹುದು. ನಿನ್ನ ದುರಾದೃಷ್ಟಕ್ಕೆ ನನ್ನನ್ನೇಕೆ ದೂಷಿಸುತ್ತಿರುವೆ? ಇದು ಸತ್ಯವಲ್ಲವೇ? ಈಗ ಹೇಳುತ್ತೇವೆ, ನಾನು ಮಾತಿಗೆ ತಪ್ಪಿದಂತಾಯಿತೆ? ದೇವಿ, ನಾನು ಮೋಸ ಹೋದೆ.
ಸೀತೆ, ಸಹೋದರಿ ಸೀತೆ. ಊರ್ಮಿಳಾ, ಬಾ ಕುಳಿತುಕೋ. ಇದೇನಿದು ಸೀತೆ? ನಿನ್ನ ಮುಖದಲ್ಲಿ ಚಿಂತೆಯ ಕಪ್ಪು ಮೋಡವಿರುವಂತಿದೆ. ಏನಾಯಿತು? ನನಗೇನೂ ಆಗಿಲ್ಲ ಸೋದರಿ. ನಿನ್ನೆ ರಾತ್ರಿ ನನ್ನ ಪತಿ ಹೇಳಿದ ಮಾತು ಮತ್ತೆ ಮತ್ತೆ ನೆನಪಾಗುತ್ತಿದ್ದವು. ಅವರ ಬಗ್ಗೆ ನನಗೆ ಹೆಮ್ಮೆ, ಅಭಿಮಾನಗಳಿವೆ. ಇನ್ನೊಂದು ಕಡೆ ಸ್ವಲ್ಪ ಆತಂಕವೂ ಇದೆ. ಅಭಿಮಾನವೇನೋ ಸರಿ ಸೀತೆ, ಆದರೆ ಆತಂಕವೇಕೆ? ಊರ್ಮಿಳಾ, ಕೆಲವು ದಿನಗಳಿಂದ ನನ್ನ ಪತಿ ನನಗೆ ಸತ್ಯ ಹರಿಶ್ಚಂದ್ರ, ಚಂದ್ರಮತಿಯರ ಕಥೆಯನ್ನು ಹೇಳುತ್ತಿದ್ದಾರೆ. ಆ ಕತೆ ನನಗೂ ತಿಳಿದಿದೆ ಸೀತೆ. ಸತ್ಯಕ್ಕಾಗಿ ಅವರು ಹಲವು ಕಷ್ಟಗಳನ್ನು ಎದುರಿಸಿ ಕಡೆಗೂ ಜಯಶಾಲಿಯಾದ ಕತೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳು? ಹೌದು ಊರ್ಮಿಳಾ, ತಮ್ಮ ಧರ್ಮ ನಿಷ್ಠೆ ಮತ್ತು ತ್ಯಾಗದಿಂದ ಅವರು ಪ್ರಖ್ಯಾತರಾದರು. ಆ ಕತೆ ಕೇಳಿದ್ದಕ್ಕೂ ನಿನ್ನ ಆತಂಕಕ್ಕೂ ಸಂಬಂಧವೇನು ಸೀತೆ? ಸಂಬಂಧವು ಇದೆ ಎಂದರೆ ಇದೆ, ಇಲ್ಲವೆಂದರೆ ಇಲ್ಲ. ಅಂದರೆ? ಊರ್ಮಿಳೆ, ಅದು ನನ್ನ ಪತಿಯ ಪಾಲಿಗೆ ಬರೀ ಕಥೆಯಲ್ಲ, ಜೀವನದ ಆದರ್ಶ. ತಾವು ಕೂಡ ಧರ್ಮ ಪಾಲನೆಗಾಗಿ ಯಾವ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಅಂದ ಮೇಲೆ ಅವರ ಅಕ್ಕರೆಯ ಸಹೋದರರಾದ ನನ್ನ ಪತಿಯು ತಮ್ಮ ಸಹೋದರನ ಆದರ್ಶ ಪಾಲನೆಯಲ್ಲಿ ಜೊತೆಗೂಡುತ್ತಾರೆ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಸತ್ಯ ಧರ್ಮಗಳೆಂದು ನಿಷ್ಠೆಯಿಂದ ನಡೆಯುವವರಿಗೆ ಕಷ್ಟ ನಷ್ಟಗಳು ಜೊತೆಯಾಗಿ ಬರುತ್ತವೆ ಅಲ್ಲವೇ? ಬರಲಿ, ಎಷ್ಟು ಬೇಕಾದರೂ ಬರಲಿ. ಸತ್ವಶಾಲಿಗಳಾದವರು ಅವೆಲ್ಲವನ್ನು ಧೈರ್ಯದಿಂದ ಎದುರಿಸಿ ಗೆಲ್ಲುತ್ತಾರೆ. ಆ ನಂಬಿಕೆ ನನ್ನಲ್ಲೂ ಇದೆ ಸೋದರಿ. ಆದರೆ ನಿಶ್ಚಿಂತೆಯಿಂದ ಬದುಕುತ್ತಿರುವ ನನ್ನ ಪತಿಗೆ ಎಂಥ ಕಷ್ಟ ಎದುರಾಗುತ್ತದೆ ಎಂಬ ಚಿಂತೆ ನನ್ನಲ್ಲಿ ಕಾಡುತ್ತಿದೆ. ಅದಕ್ಕೆ ಚಿಂತೆ ಏಕೆ ಪಡಬೇಕು? ಸುಖದಲ್ಲಿ ಜೊತೆಗಿರುವ ನಾವು ಕಷ್ಟದಲ್ಲಿಯೂ ಅವರ ಜೊತೆಗಿರಬೇಕು. ಅವರ ಧರ್ಮ ಪಾಲನೆಗೆ ಬೆಂಬಲ ನೀಡಬೇಕು. ಆಹಾ, ಎಂಥ ಒಳ್ಳೆಯ ಮಾತು ಹೇಳಿದೆ. ನನ್ನ ನಿರ್ಧಾರವೂ ಅದೇ. ಇಲ್ಲ, ಇನ್ನು ತಡ ಮಾಡಬಾರದು. ತಡವಾದಷ್ಟು ರಾಮನ ಯುವರಾಜ್ಯಾಭಿಷೇಕಕ್ಕೆ ತೊಂದರೆಯಾಗುತ್ತದೆ. ಹೌದು, ಕೈಕೇಯಿ ಭರತನನ್ನು ಬೇಗ ಕರೆಸಬೇಕೆಂದು ಒತ್ತಾಯ ಮಾಡುತ್ತಿರುವುದು ಇದೇ ಕಾರಣಕ್ಕೆ. ಭರತನ ಪಟ್ಟಾಭಿಷೇಕ ಮಾಡಬೇಕೆಂಬ ಆಸೆ ಇಲ್ಲದಿದ್ದರೆ ಕಿರಿಯ ರಾಣಿ ಇಷ್ಟೊಂದು ಒತ್ತಾಯ ಮಾಡುತ್ತಿರಲಿಲ್ಲ. ಇಲ್ಲ, ಅದಕ್ಕೆ ಅವಕಾಶವಾಗಬಾರದು. ಭರತ ಬರುವ ಮೊದಲೇ ರಾಮನ ಪಟ್ಟಾಭಿಷೇಕ ಮುಗಿದು ಬಿಡಬೇಕು. ಪೂಜ್ಯ ತಂದೆಯವರಿಗೆ ಪ್ರಣಾಮಗಳು. ರಾಮಚಂದ್ರ, ನನ್ನ ನಯನಾಭಿರಾಮ, ನನ್ನ ಪ್ರಿಯ ಪುತ್ರ, ಬಾ ಕುಮಾರ. ನಾನು ನಿನ್ನ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದೆ. ನಿನ್ನನ್ನು ಕಂಡು ಪರಮಾನಂದವಾಯಿತು. ಪಿತಾಶ್ರೀ, ತಾವು ಅನ್ಯತಾ ಭಾವಿಸಬೇಡಿ. ಆದರೆ ತಾವು ಯಾವುದೋ ಒಂದು ಘನವಾದ ಆಲೋಚನೆಯಲ್ಲಿ ಮುಳುಗಿರುವಂತಿತ್ತು. ಅದಕ್ಕೆ ನನ್ನಿಂದ ಭಂಗವಾಗಿದ್ದರೆ ನನ್ನನ್ನು ದಯಮಾಡಿ ಕ್ಷಮಿಸಿ. ಇಲ್ಲ ರಾಮಚಂದ್ರ, ಅಂತಹ ಘನವಾದ ವಿಚಾರಗಳೇನೂ ಇಲ್ಲ. ನನ್ನ ಯೋಚನೆಗಳೇನೇ ಇದ್ದರೂ ನಿನ್ನ ಕುರಿತಾದದ್ದೇ. ಹೇಳು ಕುಮಾರ, ನೀನು ಬಂದ ಕಾರಣವೇನು? ಪಿತಾಶ್ರೀ, ನಮ್ಮ ರಾಜ್ಯದ ಪ್ರಜೆಗಳ ಕಷ್ಟ ಸುಖಗಳನ್ನು ನೇರವಾಗಿ ವಿಚಾರಿಸಿ ಅದಕ್ಕೆ ಸೂಕ್ತ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳಬಹುದು.
ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಅಧಿಕಾರಿಗಳಿದ್ದಾರೆ, ಸಾಮಂತ ರಾಜರಿದ್ದಾರೆ. ಹೌದು, ಆದರೂ ಜನವಸತಿಗಳಿಂದ ದೂರವಾಗಿ ಯಾರಲ್ಲೂ ಏನನ್ನು ಬಯಸದವರ ಬಗ್ಗೆ ನಾವೇ ಯೋಚಿಸಬೇಕು ಅಲ್ಲವೇ? ನೀನು ಯಾರ ಕುರಿತಾಗಿ ಹೇಳುತ್ತಿರುವೆ? ಆಶ್ರಮವಾಸಿಗಳಾದ ತಪಸ್ವಿಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಪಿತಾಶ್ರೀ. ಜಪ ತಪ ಅನುಷ್ಠಾನಗಳಲ್ಲಿ ತೊಡಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿರುತ್ತಾರೆ. ಅಂಥವರು ಕೇಳದಿದ್ದರೂ ಅವರಿಗೆ ಅಗತ್ಯವಾದ ಅನುಕೂಲಗಳನ್ನು ಮಾಡಿಕೊಡುವುದು ನಮ್ಮ ಕರ್ತವ್ಯವಾಗುತ್ತದೆ. ಭಲೇ ಕುಮಾರ, ನಿನ್ನ ಆಲೋಚನೆಗಳು ಪ್ರಶಂಸನೀಯವಾಗಿವೆ. ಅದಕ್ಕಾಗಿ ತಮ್ಮ ಪರವಾಗಿ ತಮ್ಮ ಅನುಮತಿಯನ್ನು ಪಡೆದು ವೃಕ್ಷಾಶ್ರಮಗಳನ್ನು ಸಂದರ್ಶಿಸಿ ಬರಬೇಕೆಂದಿದ್ದೇನೆ. ಇದು ರಾಜನಾದಮನಲ್ಲಿ ಇರಬೇಕಾದಂತಹ ನಿಜವಾದ ಗುಣ. ತಾರತಮ್ಯವಿಲ್ಲದೆ ಸರ್ವ ಪ್ರಜೆಗಳನ್ನು ಸಮಾನ ಭಾವದಿಂದ ಕಂಡು ಎಲ್ಲರ ಒಳಿತಿಗಾಗಿ ದುಡಿಯಬಲ್ಲವನೇ ಅತ್ಯುತ್ತಮ ರಾಜನೆನಿಸಿಕೊಳ್ಳುತ್ತಾನೆ. ಪಿತಾಶ್ರೀ, ತಮಗಿಂತ ಅತ್ಯುತ್ತಮ ರಾಜರು ಬೇರಾರಿದ್ದಾರೆ? ನಾನು ಮಾತ್ರವಲ್ಲ ಕುಮಾರ, ಎಲ್ಲ ರಾಜರನ್ನು ಮೀರಿಸುವ ಸದ್ಗುಣ ಸಂಪತ್ತು ನಿನ್ನಲ್ಲಿದೆ. ಹಾಗಾದರೆ ವನ ಪ್ರದೇಶಕ್ಕೆ ಹೋಗಲು ತಮ್ಮ ಅನುಮತಿ ಇದೆಯೇ? ಕುಮಾರ, ಸದ್ಯಕ್ಕೆ ನೀನು ರಾಜಧಾನಿಯನ್ನು ಬಿಟ್ಟು ಎಲ್ಲಿಗೂ ಹೋಗುವುದು ಬೇಡ. ಅದಕ್ಕೆ ಕಾರಣವೇನು ತಂದೆ? ಕುಮಾರ, ನನ್ನದೊಂದು ಸಂಕಲ್ಪವಿದೆ. ಅದು ನೆರವೇರಿದ ನಂತರ ನನ್ನನ್ನೂ ಕೇಳದೆ ನಿನಗೆ ಸೂಕ್ತವೆನಿಸಿದ ನಿರ್ಧಾರವನ್ನು ನೀನು ತೆಗೆದುಕೊಳ್ಳಬಹುದು. ಆಗಲಿ ತಂದೆ, ತಮ್ಮ ಇಚ್ಛೆಯಂತೆ ನಡೆಯಲಿ. ತಾವು ಹೇಳುವವರೆಗೂ ಈ ರಾಜಧಾನಿಯಿಂದ ಹೊರಗೆ ಹೋಗುವುದಿಲ್ಲ. ನನಗಿನ್ನು ಅಪ್ಪಣೆ ಕೊಡಿ. ಆಗಲಿ ಕುಮಾರ, ನನ್ನ ಮಾತಿನಿಂದ ನಿನಗೆ ನಿರಾಶೆ ಆಗಲಿಲ್ಲ ತಾನೇ? ನಿರಾಶೆ ಏಕೆ? ತಾವು ಹಾಗೆ ಹೇಳಬೇಕಾದರೆ ಒಂದು ಸೂಕ್ತ ಕಾರಣವೇ ಇರಬೇಕು. ನಾನಿನ್ನು ಬರುತ್ತೇನೆ. ಮಂಗಳವಾಗಲಿ. ಆಹಾ, ಎಂತಹ ವಿವೇಕ, ಏನು ವಿವೇಚನೆ! ಇವನಲ್ಲವೇ ನಿಜವಾದ ಗುರು. ಮಹಾರಾಣಿ, 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 ಇದೇನಿದು? ಹಲವಾರು ದೀಪಗಳಿಂದ ಅಲಂಕೃತಗೊಂಡು ಹಗಲಿನಂತೆಯೇ ಕತ್ತಲು ಬೆಳಗುತ್ತಿದ್ದ ಈ ನಿಮ್ಮ ಅಂತಃಪುರದಲ್ಲಿ ಈ ಕತ್ತಲೆ ಏಕೆ? ಹೀಗೆ ನೀವು ತಲೆ ಕೆದರಿಕೊಂಡು ಯಾವ ಅಲಂಕಾರವೂ ಇಲ್ಲದೆ ಬುಡ ಕಡಿದ ಮರದಂತೆ ಏಕೆ ಮಲಗಿರುವಿರಿ? ಏನಾಯಿತು ಮಹಾರಾಣಿ? ಮಂತ್ರೆ, ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು. ನನ್ನ ಜೀವನವೆಲ್ಲ ಕತ್ತಲಲ್ಲಿ ಕವಿದಿರುವಾಗ ಹೊರಗೆ ದೀಪ ಬೆಳಗಿದರೆಷ್ಟು, ಬಿಟ್ಟರೆಷ್ಟು. ಅಯ್ಯೋ, ನಿಮ್ಮ ಬಾಯಿಂದ ಈ ಮಾತುಗಳು ಶೋಭಿಸುವುದಿಲ್ಲ ಮಹಾರಾಣಿ. ಭವ್ಯವಾದ ಭವಿಷ್ಯದ ಬೆಳಕು ಆಗಮನವಾಗುತ್ತಿರುವಾಗ ಕತ್ತಲೆಯನ್ನು ಕರೆಯುವುದು ತರವಲ್ಲ. ಸ್ವಲ್ಪ ಇರಿ, ನಾನೇ ಅಂತಃಪುರದ ದೀಪಗಳನ್ನು ಬೆಳಗಿಸುತ್ತೇನೆ.
ಮಹಾರಾಣಿ ಮಹಾರಾಣಿ ಹೇಳಿ ನೋಡಿ, ದೀಪಗಳು ಹೇಗೆ ಬೆಳಗುತ್ತಿವೆ. ಹೇಳಿ ಮಹಾರಾಣಿ, ಎದ್ದು ಕುಳಿತುಕೊಳ್ಳಿ. ದಯಮಾಡಿ ಎದ್ದೇಳಿ ಮಹಾರಾಣಿ, ಹೇಳಿ. ಮಹಾರಾಣಿ, ನಾನಿರುವಾಗ ಎಲ್ಲ ಕಳೆದುಕೊಂಡವರಂತೆ ನಿರಾಶರಾಗುವುದು ಏಕೆ? ಮಂತರೆ ಮಂತರೆ, ನನ್ನ ಆಸೆ, ನಿನ್ನ ಕನಸು ಎಲ್ಲ ಭಗ್ನವಾದವು. ನಮ್ಮ ನಿರೀಕ್ಷೆ ಎಲ್ಲ ಮಣ್ಣು ಪಾಲಾಯಿತು. ಹಿರಿಯ ಪುತ್ರನೇ ಸಿಂಹಾಸನವನ್ನೇರಬೇಕಂತೆ. ಅದೇ ಅನುಚಾನವಾಗಿತ್ತು, ನಡೆದು ಬಂದ ಪದ್ಧತಿಯಂತೆ. ಹಾಗೆಂದು ಮಹಾರಾಜರು ನನ್ನನ್ನು ನಿರಾಕರಿಸಿ ಬಿಟ್ಟರು. ನನ್ನ ದುಃಖ, ಸಂಕಟ, ಕಣ್ಣೀರು ಇದಾವುದಕ್ಕೂ ಕಿಂಚಿತ್ತು ಕರುಣೆಯನ್ನು ತೋರಲಿಲ್ಲ ಮಂತರೆ. ಸಮಾಧಾನ ಮಾಡಿಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ ಮಹಾರಾಣಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ. ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ